ಬಿಗ್ ಬಾಸ್ ಆ್ಯಕ್ಚುಲಿ ನಾನು 12 ಸೀಸನಲ್ಲಿ ಒಂದು ಎಪಿಸೋಡು ನೋಡೇ ಇರಲಿಲ್ಲ. ಆ್ಯಂಡ್ ಆಲ್ ದ ಟೈಮ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ರು ಹೋಗಲ್ಲ ಅಂತಲೇ ಹೇಳ್ತಾ ಇದ್ದೆ ನಾನು. ಆ್ಯಂಡ್ ಕ್ವಾಟ್ಲೆ ಕಿಚನ್ ಅಂತ ಒಂದು ಇದು ರಿಯಾಲಿಟಿ ಶೋ ಇತ್ತು. ಐ ಒನ್ ದಟ್ ಶೋ. ಸೊ ಅಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ರಿಯಾಲಿಟಿ ಶೋ ಅಲ್ಲಿ. ಅದಾದ ತಕ್ಷಣ ನನಗೆ ಬಿಗ್ ಬಾಸ್ ನನಗೆ ಒಂದು 2 ಡೇಸ್ ಇರುವಾಗ ಕಾಲ್ ಬಂತು. ಸೊ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ, ಅಲ್ಲಿ ಹೋದೆ. ಸೊ ಬಿಗ್ ಬಾಸ್ ಇಸ್ ಲೈಕ್ ಒಂದು ಡಿಫ್ರೆಂಟ್ ವರ್ಡ್ ಅದು. ಸೊ ನಾವಿಲ್ಲಿ ಏನು ಮಾತಾಡ್ತೀವೋ ಅದಲ್ಲ ಬಿಗ್ ಬಾಸ್. ಅಲ್ಲಿ ಮನೆಯಲ್ಲಿ ನೋ ಫೋನ್, 4 ಗೋಡೆ ಮಧ್ಯ. ಸೊ ಸೇಮ್ ಪರ್ಸನ್ ಎವ್ರಿ ಡೇ ಅವ್ರನ್ನೇ ನೋಡಬೇಕು, ಅವ್ರನ್ನೇ ಮಾತಾಡಿಸ್ಬೇಕು. ತುಂಬ ಕಷ್ಟ ಇದೆ ಸರ್ವೈವ್ ಆಗೋದಲ್ಲಿ. ಎಸ್. ಸೊ ನೀವು ಹೇಳಿದ್ರಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ಕಾಲ್ ಬಂದರೂ ನಾನು ಹೋಗೋ ಇದರಲ್ಲಿ ಇರಲಿಲ್ಲ ಅಂತ ಹೇಳಿ. ಹೋಗಿ ಬಂದಮೇಲೆ ಆ ಥಾಟ್ ಯಾವ ಥರ ಬದಲಾಗಿದೆ ಅಂತ? ಇಲ್ಲ, ಅಲ್ಲಿ ನನಗೆ ಮುಂಚೆ ಏನು ಅನ್ನಿಸ್ತಾ ಇತ್ತು, ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಅದೇ ಅನ್ಸೋದು ಇವಾಗ. ಆಚೆ ಕೇಳಿದ್ರೆ ಬಿಗ್ ಬಾಸ್ ಈಸ್ ಆಲ್ ಸ್ಕ್ರಿಪ್ಟೆಡ್. ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ಸ್ ರಿಯಲ್. ಸೊ ನಾನು ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಒಳಗಡೆ ಹೋಗಿದ್ದು. ಬಟ್ ಅಲ್ಲಿ ಹೋದಾಗ ಗೊತ್ತಾಯಿತು ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ಸ್ ರಿಯಲ್. ನಾವು ಹೆಂಗಿರ್ತೀವೋ ಅದೇ ಜನ ನೋಡೋದು ಆಚೆ. ನಾವು ನೆಗೆಟಿವ್ ಆಗಿದ್ದರೆ ಜನ ನೆಗೆಟಿವ್ ನೋಡ್ತಾರೆ, ನಾವು ಪಾಸಿಟಿವ್ ಆಗಿದ್ದರೆ ಜನ ಪಾಸಿಟಿವ್ ನೋಡ್ತಾರೆ. ಸೊ ದಟ್ ಈಸ್ ವೈ ಐ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಮೈ ಆ್ಯಂಗರ್. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಇಫ್ ಐ ವಾಸ್ ಅರೌಂಡ್ 28-30 ಆ ಏಜಲ್ಲಿ ಹೋಗಿದ್ದಿದ್ರೆ ಐ ವುಡ್ ಬೀನ್ ಎ ಡಿಫ್ರೆಂಟ್ ರಘು. ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ವೈಫ್ ಇಲ್ಲ, ಮಗ ಇಲ್ಲ. ಸೊ ನಾನಲ್ಲಿ ಆ ಕ್ರೌಡಲ್ಲಿ ಐ ವಾಸ್ ದ ಮೋಸ್ಟ್ ಸೀನಿಯರ್. ಇನ್ನು ಮಿಗ್ದವರೆಲ್ಲ ಒಂದು 30s 27 28 ಆ್ಯಂಡ್ ಐ ವಾಸ್ ಅರೌಂಡ್ 45. ಸೊ ನನಗೆ ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ. ನಾನು ಇಲ್ಲಿ ಏನೇ ನೆಗೆಟಿವ್ ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮುಂಚೆ ಅದನ್ನೆಲ್ಲ ನೋಡಿದ್ದೆ. ಇಲ್ಲಿ ಕಂಟೆಸ್ಟೆಂಟ್ಗೆ ಏನಾದ್ರು ಇಶ್ಯೂಸ್ ಆದರೆ ವೈಫ್ಸ್ಗೆ ಮೆಸೇಜ್ ಮಾಡೋದು, ಅವರಿಗೆ ಅಂದರೆ ಬ್ಯಾಡ್ ಕಮೆಂಟ್ಸ್ ಮಾಡೋದು, ಮಕ್ಕಳಿದ್ರೆ ಅವ್ರು ಸ್ಕೂಲಲ್ಲೆಲ್ಲ ರೇಗಿಸೋದು, ಅವೆಲ್ಲ ಆಗ್ತಾಯಿತ್ತು. ಐ ವಾಸ್ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೀಸ್ ಥಿಂಗ್ಸ್.